ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ. ಜಿ ಬಾಯ್ ನ್ಯೂಸ್ ಟಿವಿಯ ವಿಶೇಷ ಸುದ್ದಿ ಪ್ರಸಾರಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನನ್ನ ವಿರುದ್ಧ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಕಳುಹಿಸಿದ್ರು, ಕೊಲೆ ಮಾಡೋಕೆ ಯತ್ನಿಸಿದ್ರು ನಾನು ಹೆದರಲ್ಲ. ಜೈಲಿನಿಂದ ಹೊರಬಂದ ತಕ್ಷಣ ಮತ್ತೆ ಬಂದು ಇದೇ ಹೋರಾಟ ಮುಂದುವರಿಸ್ತೀನಿ. ಹೀಗಂತ ಆಡಳಿತ ವ್ಯವಸ್ಥೆ ಮತ್ತು ಪ್ರಭಾವಿ ರಾಜಕಾರಿಗಳಿಗೆ ನೇರ ಸವಾಲು ಹಾಕಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಸಂದೇಶ್. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿರಂತರವಾಗಿ ಅಕ್ರಮ ಭೂ ಒತ್ತುವರಿ ವಿರುದ್ಧ ಹೋರಾಡುತ್ತಿರುವ ಸಂದೇಶ್ ಇದೀಗ ಜಿಲ್ಲಾಡಳಿತ ಹಾಗೂ ರಾಜಕೀಯ ಮುಖಂಡರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಮ್ಮನ್ನು ಜಿಲ್ಲೆಯಿಂದ ಗಡೀಪಾರು ಮಾಡಲು ಮತ್ತು ತಮ್ಮ ಧ್ವನಿಯನ್ನು ಪೂರ್ತಿಯಾಗಿ ಅಡಗಿಸಲು ದೊಡ್ಡ ಮಟ್ಟದ ಷಡ್ಯಂತ್ರ ನಡೀತಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಗೆ ಮುಂದಾಗಿದ್ದ ತಮಗೆ ಜಿಲ್ಲಾಡಳಿತ ನಿಷೇಧಾಜ್ಞೆ ಹೇರಿರುವುದಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಸಂದೇಶ್, ತಮ್ಮನ್ನು ಕೇವಲ ಒಬ್ಬ ಹೋರಾಟಗಾರನ ಬದಲಿಗೆ ನಕ್ಸಲೈಟ್ ತರಹ ಬಿಂಬಿಸಿ ಬ್ಯಾನ್ ಮಾಡಲಾಗುತ್ತಿದೆ ಎಂದು ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಸೋಮನಾಪುರ ಹಾಗೂ ಕೊತ್ತಕೋಟೆ ಗ್ರಾಮಗಳಲ್ಲಿನ ಸುಮಾರು 78 ಎಕರೆ ಸರ್ಕಾರಿ ಗೋಮಾಳ ಜಾಗವನ್ನು ಪ್ರಭಾವಿಗಳು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ಹಾಕಿದ್ದಾರೆ. ಇದನ್ನು ತಕ್ಷಣವೇ ತೆರವುಗೊಳಿಸಿ ಇದು ಸರ್ಕಾರಿ ಜಾಗ ಎಂದು ಸರ್ಕಾರಿ ಬೋರ್ಡ್ ಹಾಕಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜಕೀಯ ಪಕ್ಷಗಳ ವಿರುದ್ಧ ಸಮರ. ತಾವು ಯಾವುದೇ ನಿರ್ದಿಷ್ಟ ಪಕ್ಷಕ್ಕೆ ಸೇರಿದವರಲ್ಲ. ಕಾಂಗ್ರೆಸ್, ಬಿಜೆಪಿ ಅಥವಾ ಜೆಡಿಎಸ್ ಯಾರೇ ಸರ್ಕಾರಿ ಜಮೀನು ಅಕ್ರಮ ಎಸಗಿದ್ದರೂ ಅವರ ವಿರುದ್ಧ ತಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಪ್ರಭಾವಿ ರಾಜಕಾರಣಿಗಳ ಅಕ್ರಮಗಳ ವಿರುದ್ಧ ಧ್ವನಿ ಎತ್ತುತ್ತಿರುವುದಕ್ಕಾಗಿಯೇ ತಮ್ಮನ್ನು ಗುರಿಯಾಗಿಸಲಾಗುತ್ತಿದೆ. ಆದರೆ ಸರ್ಕಾರಿ ಜಮೀನು ಉಳಿಸುವವರೆಗೂ ಯಾವುದೇ ಕಾರಣಕ್ಕೂ ಹಿಂದೆಟು ಹಾಕುವ ಪ್ರಶ್ನೆಯೇ ಇಲ್ಲ ಎಂದು ಸಂದೇಶ್ ಅಸಲಿ ಸತ್ಯವನ್ನು ಹೊರಹಾಕಿದ್ದಾರೆ. ಕೋಲಾರದಿಂದ ನಮ್ಮ ಪ್ರತಿನಿಧಿಯ ವರದಿ. ಇದಿಷ್ಟು ಈ ಕ್ಷಣದ ವಿಶೇಷ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ಮತ್ತು ಕ್ಷಣ ಕ್ಷಣದ ತಾಜಾ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜಿ ಬಾಯ್ ನ್ಯೂಸ್ ಟಿವಿ. ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಈ 1 ತಿಂಗಳು ಟೈಮ್ ತಗೊಂಡಿರೋದೇನು ಗೊತ್ತಾ? ನನ್ನನ್ನು ಕೊಲೆ ಮಾಡೋಕ್ಕೆ. ಇದಿಟ್ಕೊಳ್ರಿ ತಲೆಯಲ್ಲಿ. ಕರ್ನಾಟಕ ರಾಜ್ಯ ಜನತೆ ನೀವೇನು ನೋಡ್ತಾ ಇದ್ದೀರಾ? ಈ 1 ತಿಂಗಳು ಟೈಮ್ ತಗೊಂಡಿರೋದೇ ಸಂದೇಶ್ ಇದ್ರ ಬಗ್ಗೆ ವಾಯ್ಸ್ ಮಾಡಬಾರ್ದು. ಅಷ್ಟರೊಳಗೆ ಸಂದೇಶನ ಮರ್ಡರ್ ಮಾಡಿಬಿಡ್ತೀರಿ, ಅಥವಾ ಸಂದೇಶ್ ಮೇಲೆ ಏನೋ ಒಂದು ಷಡ್ಯಂತ್ರ ಮಾಡಿ ಸಂದೇಶನ ಜೈಲಿಗೆ ಕಳಿಸ್ತೀರಿ. ಅಣ್ಣ, ನಾನು 10 ವರ್ಷ ಜೈಲಿಗೆ ಹೋದ್ರು ರಿಲೀಸ್ ಆಗಿದ್ದು ನೆಕ್ಸ್ಟ್ ದಿನ ಬಂದ್ಬಿಟ್ಟು ಇದೇ ಹೋರಾಟ ಮಾಡೋದು. 1 ತಿಂಗಳು ಜೈಲಿಗೆ ಹೋದ್ರು ರಿಲೀಸ್ ಆಗಿದ್ದು ನೆಕ್ಸ್ಟ್ ದಿನ ಬಂದ್ಬಿಟ್ಟು ಇದೇ ಹೋರಾಟ ಮಾಡೋದು. ನಾನು ಬಂದಿದ್ದು 33 ಗುಂಟೆ ಕಣ್ಣ. ಇಲ್ಲೇ ಅವನೇ ಮುನ್ನಾವರ್ ಪಾಷ. ನಾನು ಬಂದಿದ್ದು 33 ಗುಂಟೆಕ. ಈ ಕೆಲಸ ನೋಡ್ರಿ, ಭೂಮಿನ ದೋಚೋ ಅಂಥ ಕೆಲಸ ಕಾಂಗ್ರೆಸ್ ಅವ್ನು ಮಾಡಲಿ, ಜೆ ಡಿ ಎಸ್ ಅವ್ನು ಮಾಡಲಿ, ಬಿ ಜೆ ಪಿ ಅವ್ನು ಮಾಡಲಿ, ಯಾರೇ ಮಾಡಿದ್ರು ಬಿಡಲ್ಲ. 100% ಎಲ್ಲರ ವಿರುದ್ಧ ಹೋರಾಟ ಮಾಡೇ ಮಾಡ್ತೀನಿ. ಮೇಲೆ ಆಗಿರೋಂಥ ಕೇಸಲ್ಲ, ಯಾರನ್ನೂ ಮರ್ಡರ್ ಮಾಡಿ ನನ್ನ ಮೇಲೆ ಆಗಿರೋಂಥ ಕೇಸಲ್ಲ, ಯಾರನ್ನೋ ದರೋಡೆ ಮಾಡಿ ನನ್ನ ಮೇಲೆ ಆಗಿರೋಂಥ ಕೇಸಲ್ಲ, ಹೋರಾಟ ಮಾಡಿರೋದಕ್ಕಾಗಿರೋಂಥ ಕೇಸುಗಳವೆಲ್ಲ. ಸಿನಿಮಾ ಅಂಬೇಡ್ಕರ್ ಅವ್ರಿಗೋಸ್ಕರ ಸಿನಿಮಾ ಮಾಡಿದ್ರೆ ರೌಡಿ ಶೀಟರ್ ಮಾಡಿದ್ದು ಕೋಲಾರ ಟೌನ್ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಮೇಲೆ. ಹೋರಾಟಗಾರ್ರಿ ನಾವು, ಕ್ರಿಮಿನಲ್ಸ್ ಅಲ್ಲ. ಇವತ್ತು ನಕ್ಸಲೈಟ್ ಥರ ನನ್ನನ್ನು ಬ್ಯಾನ್ ಮಾಡಿರೋದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು. 3ನೇ ತಾರೀಕು ಅಣ್ಣ, 2ನೇ ತಾರೀಕು ನಾನು ಬ್ಯಾನ್ ಮಾಡೋರು, 2ನೇ ತಾರೀಕು ತನಕ. 3ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು. ಇವಾಗ ಅದು ಹೇಳ್ಬಿಡ್ತೀನಿ. 2 ವಿಚಾರ. ಸೋಮಲಾಪುರ ಅಕ್ರಮವಾಗಿರೋಂಥ ಕಾಂಪೌಂಡು ಒತ್ತುವರಿ ತೆರವು ಮಾಡಬೇಕು ಸರ್ಕಾರಿ ಗೋಮಾಳ ಜಾಗದಲ್ಲಿ. 2ನೇದು ಕೊತ್ತಕೋಟೆ ಗ್ರಾಮದಲ್ಲಿ ಏನು ಅಕ್ರಮವಾಗಿ 78 ಎಕರೆ ಸರ್ಕಾರಿ ಗೋಮಾಳ ಈಗಲೂ ಪ್ರೆಸೆಂಟ್ ತೋರಿಸ್ತೈತೆ ಪಾಣಿ. ಅದರಲ್ಲಿ ಸುಬ್ಬಾರೆಡ್ಡಿ ಹಾಕ್ಕೊಂಡಿರೋಂಥ ಕಾಂಪೌಂಡ್ ಒತ್ತುವರಿ ತೆರವು ಮಾಡಬೇಕು. ಅಲ್ಲಿ ಯಾವ ಥರ ಬೋರ್ಡ್ ಹಾಕಿದ್ರು ಸರ್ಕಾರಿ ಅಧಿಕಾರಿಗಳು ಹೋಗ್ಬಿಟ್ಟು, ಅದೇ ಥರ ಈಗ ಮತ್ತೆ ಬೋರ್ಡ್ ಹಾಕಬೇಕು. ಇದು ಸರ್ಕಾರಿ ಜಾಗ. ಯಾರೋ ಬೋರ್ಡ್ ಸುಬ್ಬಾರೆಡ್ಡಿ ಬೋರ್ಡ್ ಹಾಕಿದಾರಲ್ಲ ಹೋರಾಟ ಮಾಡಿ, ಅದನ್ನ ತೆಗ್ದವ್ರಲ್ಲ, ಮತ್ತೆ ಬೋರ್ಡ್ ಹಾಕಲಿ ಅಲ್ಲಿ. ಇದು ಈ 2 ಫುಲ್ಫಿಲ್ ಮಾಡಿದ್ದಾರೆ. ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೋಡೋಣ, ನಾನು ಬಂದಿದ್ದು 33 ಗುಂಟೆಕ. ಇದು ಎಲ್ಲಿ ಗಂಟ ಹೋಗ್ತೈತಂದರೆ ನಾನು ಪ್ರಾಣನೇ ಹೋಗೋ ಅಂತಕ್ಕೆ ಹೋಗೈತಿ. ನನ್ನನ್ನು ಬ್ಯಾನ್ ಮಾಡೋ ಅಂತಕ್ಕೆ ಹೋಗೈತಿ. ನನ್ನ ಮೇಲೆ ಇನ್ನೊಂದು 10 ಪ್ರಕರಣಗಳು ದಾಖಲು ಮಾಡೋ ಅಂತಕ್ಕೆ ಹೋಗೈತೆ. ನನ್ನನ್ನು ಅರೆಸ್ಟ್ ಮಾಡೋ ಅಂತಕ್ಕೆ ಹೋಗೈತೆ ಅಲ್ವಾ? ನಮ್ಮವ್ರನ್ನೇ ನನ್ನ ಮೇಲೆ ಎತ್ತುಕಟ್ಟೋ ಹಂತಕ್ಕೆ ಹೋಗೈತೆ. ನಕ್ಸಲೈಟ್ಗಳನ್ನಪ್ಪ ಬ್ಯಾನ್ ಮಾಡೋದು. ಗನ್ನುಗಳು ಇಟ್ಕೊತಾರಲ್ಲ ನಕ್ಸಲೈಟ್ಗಳು, ಅವ್ರನ್ನ ಬ್ಯಾನ್ ಮಾಡೋದು. ನಾನು ಒಂದು ಸಣ್ಣ ಕಡ್ಡಿ ಕೂಡ ಇಟ್ಕೊಳ್ಳಲ್ಲ ನಾನು. ಎಲ್ಲ ಒಬ್ಬೊಬ್ಬನೇ ಓಡಾಡ್ತಾ ಇರ್ತೀನಿ.
ಯಾರು ಇಲ್ಲ ಹುಡುಗರು ಯಾರು ಇಲ್ಲ ಅಂದರೆ ಒಬ್ಬನೇ ಕಾರ್ ಓಡಿಸ್ಕೊಂಡು ಹೋಗ್ತೀನಪ್ಪ ನಾನು. ಯಾರೋ ಸಾಯಿಸ್ರಿ ಯಾವ ಮನುಷ್ಯನ ಶಾಶ್ವತವಾಗಿ ಬದುಕಲ್ಲ. ಇವತ್ತಲ್ಲ ನಾಳೆ ಸತ್ತೋಗ್ತಾನೆ, ಇವತ್ತಲ್ಲ ನಾಳೆ ಸಾವು ಬಂದೇ ಬರ್ತೈತೆ, ಸತ್ತೋಗ್ತಾನೆ. ನಾವು ಯಾರಿಗೂ ಅಲ್ಲೇನೇ ಮಾಡಿಲ್ಲಲ್ಲ, ಬ್ಯಾನ್ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ. ಬಡ್ದಿರೋಂಥದ್ದು ಕೇಸ್ ಯಾವ್ದಾನ ಒಂದು ಐತಾ ನನ್ನ ಮೇಲೆ? ಯಾರನ್ನ ಇಂಥವ್ನ ಕೈಯೇ ತೊಡ್ದವನೇ ಸಂದೇಶ ಅಂತ ಹೇಳ್ಬಿಟ್ಟು ಯಾವ್ದಾನ ಒಂದು ಕೇಸ್ ಐತಾ? ಏನೋ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಯಾವತ್ತೂ ಪ್ರಮಾಣ ಮಾಡಲ್ಲ, ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಸುಬ್ಬಾರೆಡ್ಡಿ ಮಕಾನೇ ನೋಡಿಲ್ಲ ನಾನು, ಗೊತ್ತೇ ಇಲ್ಲ ಅಪ್ಪನ ಯಾರಂತ. ಅಪ್ಪ ನಿಜವಾಗ್ಲೂ ನಮ್ಮ ತಂದೆ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನು ಬಾಗೇಪಲ್ಲಿಗೆ ಬರೋದೇ 33 ಗಂಟೆ ಕಣ್ಣ. ಕಾಂಗ್ರೆಸ್ ಸಚಿವರು ಪುಟ್ಟರಂಗ ಶೆಟ್ಟಿ ಒಂದು ಸಲ ನನ್ನ ಕೊಳ್ಳೇಗಾಲಕ್ಕೆ ಬ್ಯಾನ್ ಮಾಡಿರ್ತಾರಣ್ಣ. ಅಂದರೆ ಆ ಒಂದು ಗ್ರಾಮ ಐತೆ, ಈ ಗ್ರಾಮಕ್ಕೆ ಬರಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸಲ ಬ್ಯಾನ್ ಮಾಡಿರ್ತಾರೆ, ಒಂದು ಸಲ. ಅದಾದಮೇಲೆ ಯಾವುದೂ ನಡೆದಿಲ್ಲ. ಈಗ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಜಿಲ್ಲೆಗೆ ಬರಬಾರ್ದು ಅಂತ ಬ್ಯಾನ್ ಮಾಡಿಬಿಟ್ಟವ್ರಿ, ಆ ಪಡುವ ನಿಟ್ಟಿನಲ್ಲಿ ಅಂತ. ಈಗ ನಾಳೆ ಬಂದು ನೋಡೋಣ. ಇವಾಗ ನಾನು ಹೇಳೋದೇನಣ್ಣ, ಈಗ ಇವರು ಎಲ್ಲ ತಪ್ಪು ಮಾಡ್ದಂಗೆ ಅವರಣ್ಣ. ಬಾಗೇಪಲ್ಲಿಯಲ್ಲಿ JDS ಅವರು BJP ಅವರು ಇಬ್ಬರು ತಪ್ಪು ಮಾಡ್ದಂಗೆ ಅವರಪ್ಪ. ಅದಕ್ಕೆ ನನಗೆ ಯಾರು ಇನ್ನೂ ಬೆಂಬಲ ಕೊಟ್ಟಿಲ್ಲ. ಕೊಡಬೇಕಲ್ಲ, JDS ಅವರು BJP ಅವರು ಯಾರನ್ನೋ ಒಬ್ರು ಕೊಡಬೇಕಲ್ಲ, ಯಾರೂ ಕೊಡ್ತಾ ಇಲ್ಲ. ಅಲ್ಲಿಗೆ ಇವರೇ ತಪ್ಪು ಮಾಡ್ದಂಗೆ ಅವರೇ. ಅಲ್ಲಿ ಯಾರಾದರೂ ಒಬ್ರು ಬಂದು ಮಾತಾಡಬೇಕಲ್ಲಪ್ಪ, ವಿರೋಧ ಪಕ್ಷದವರಲ್ಲ. ಆರ್ ಅಶೋಕ್ ಅವರು ಸುಬ್ಬಾರೆಡ್ಡಿ ಅವ್ರ ಜಮೀನನ್ನು ಬಿಡಿಸ್ತಾರೆ, ಎಲ್ರಿಗೂ ಗೊತ್ತಣ್ಣ. ಅವರು ಸಚಿವರಾಗಿದ್ದಂಥ ಸಮಯದಲ್ಲಿ ಸುಬ್ಬಾರೆಡ್ಡಿ ಹೋರಾಟ ಮಾಡಿ ಹೊಸೂಡಿಯ ಜಮೀನನ್ನು ಬಿಡಿಸ್ತಾರೆ, ಒತ್ತುವರಿ ತೆರವು ಮಾಡ್ತಾರೆ ಅಲ್ವಾ. ಇವತ್ತು ಸುಬ್ಬಾರೆಡ್ಡಿನೇ ಈ ಥರ ಅವರು ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಈ ಥರ 100 ಎಕರೆ ಜಮೀನು ಕಾಂಪೌಂಡ್ ಹಾಕಿದ್ದಾರೆ ಅಂದರೆ ಆರ್ ಅಶೋಕ್ ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಮತ್ತು ಬಾಗೇಪಲ್ಲಿಯ ಕೆಲವರು ಜೊತೆ ಸೇರೋದೇ ಇಲ್ಲ, ಇತಿಹಾಸನೇ ಇಲ್ಲ ಅದು. BJPಗೆ ನಮ್ಗೆ ಆಗೋದೇ ಇಲ್ಲ. ಅವ್ರು ಇಷ್ಟು ದಿನ ಬೈದು ನನ್ನ ಅದೆಷ್ಟು ಕಾಮೆಂಟ್ಗಳಾಗ್ತಾರೋ, ಸಂದೇಶ್ ಹಿಂದೂ ವಿರೋಧಿ, ಸಂದೇಶ್ ಇವರು ವಿರೋಧಿ ಅವ್ರ ವಿರೋಧಿ ಅಂತ ಹೇಳ್ಬಿಟ್ಟು ಅದೆಷ್ಟು ಕಾಮೆಂಟ್ಗಳಾಗ್ತಾರೋ ನನ್ನ ಮೇಲೆ. ನಾನು ಅವ್ರ ಪರವಾಗಿ ಸೇರೋದೇ ಇಲ್ಲ. ಅದೇನೋ ನನಗೆ ಇಷ್ಟನೇ. ದೊಡ್ಡವ್ರು ಕರೆದು BJPನಲ್ಲಿ ನಿನಗೆ ಒಂದು ಸ್ಥಾನಮಾನ ಕೊಡ್ತೀವಂದರೆ ನಾನು ಹೋಗೇ ಇಲ್ಲ ಸರ್. ಜಿಲ್ಲಾಧಿಕಾರಿ ಈಗ ನಾನು ಹೇಳೋದೇನು ಗೊತ್ತೇನಣ್ಣ, ಎಲ್ರಿಗೂ ನೆನಪಿರಬೇಕು, KH ಮುನಿಯಪ್ಪನವ್ರ ವಿರುದ್ಧ ಮೊದಲನೇ ಪ್ರತಿಭಟನೆ ನಾನು ಮಾಡೋದು. KH ಮುನಿಯಪ್ಪನವರು ಈ ಕ್ಷೇತ್ರದಲ್ಲಿ ಸೋಲ್ತಾರೆ. ಎರಡನೇ ಹೋರಾಟ ವರ್ತೂರು ಪ್ರಕಾಶ್ ಅವ್ರ ವಿರುದ್ಧ ಮಾಡ್ತೀನಿ, ಅವರೂ ಈ ಕ್ಷೇತ್ರದಲ್ಲಿ ಸೋಲ್ತಾರೆ. ಅಂದರೆ ಆ ಥರ ಸಂದೇಶನೂ ನನ್ನ ವಿರುದ್ಧ ಹಿಂಗೆ ಮಾಡಿಬಿಟ್ಟವನೇ, ಅವನು ಸಾಯಿಸ್ರೋ, ಅವ್ನು ಕೊಲೆ ಮಾಡ್ರೋ, ಅವನ ವಿರುದ್ಧ ಪ್ರೆಸ್ ಮೀಟ್ ಮಾಡ್ರೋ ಅಂದರೆ ಇವರಿಬ್ಬರು ಮಾಡಿಸಿಲ್ಲ. ಯಾರೋ ಇವರಿಬ್ಬರು ಮಾಡಿಸಿಲ್ಲ. ಮುನ್ಸ್ವಾಮಿ ಮೇಲೆ ನಾನು ಹೋರಾಟ ಮಾಡ್ತೀನಿ. ಮುನ್ಸ್ವಾಮಿ ಮೇಲೆ ಟಿಕೆಟೇ ಕೊಡಲ್ಲಪ್ಪ ಮುನ್ಸ್ವಾಮಿಕ. ಯಾರು ಮುನ್ಸ್ವಾಮಿ? ಹೆಸರುಗಳು ಮರ್ತೋದಂಗಿದ್ದೀರಿ. BJP XMP. ಅಲ್ಲಿಗೆ ಒಂದು ಕೊತ್ತೂರು ಮಂಜು ಅವ್ರ ವಿರುದ್ಧ ಕೂಡ ಹೋರಾಟ ಮಾಡ್ತೀನಿ. ಮುನ್ಸ್ವಾಮಿ ಒಬ್ಬನೇ ಕೆಟ್ಟದಾಗಿ ವರ್ತನೆ ಮಾಡಿ ನನ್ನ ಮೇಲೆ ಕೇಸ್ ಮಾಡಿಸೋದು, ಬಂಡಳ್ಳಿ ವಿಚಾರದಲ್ಲಿ ಒಂದೇ ಕೇಸು ಆತ ನನ್ನ ಮೇಲೆ ಮಾಡಿಸೋದು ಮುನ್ಸ್ವಾಮಿ. ಅವತ್ತೇ ಜಾಸ್ತಿ ಜನ ಹೇಳಿದ್ರು, వాడు బుడుమున్నట్లరా వాడు పుట్టుకుంటే ఇడ్చలేదు వాని ವಿಚಾರ పోవద్దంಡ ಅನಿಸಿ. ಅವತ್ತು ನಾನು ಹೋಗಿದ್ದು ನಮ್ಮವ್ರ ಮನೆಗಳು ಉಳ್ಸಾಕಪ್ಪ. ಬಂಡಳ್ಳಿಯಲ್ಲಿ ಆ ಯಪ್ಪನ ಅಧಿಕಾರನ ದುರುಪಯೋಗ ಮಾಡಿಕೊಂಡು ನಮ್ಮ ಮೇಲೆ ಕೇಸ್ ಹಾಕ್ದ. ಟಿಕೆಟೇ ಕೊಟ್ಟಿಲ್ಲ ಮುನ್ಸ್ವಾಮಿಕ. ಕೊಟ್ಟಿದ್ರು ಒಂದು 30-40 ಸಾವಿರ ಓಟ್ ಬರ್ತೈತೆ ಅಷ್ಟೇ. ಆಯಿತು. ಕೊತ್ತೂರು ಮಂಜು ಅವ್ರ ವಿರುದ್ಧ ಹೋರಾಟ ಮಾಡಿಲ್ಲ. JDS ಶಾಸಕರಾಗಿರೋಂತಹ ನಮ್ಮ ಸಮೃದ್ಧಿ ಮಂಜಣ್ಣ ಅವ್ರ ವಿರುದ್ಧ ಹೋರಾಟ ಮಾಡಿದ್ದು ದಿನಾನೇ ಅಲ್ಲಿರೋಂಥ ರೈತರ ಸಮಸ್ಯೆನ ಬಗೆಹರಿಸ್ತಾರೆ. ಸುಬ್ಬಾರೆಡ್ಡಿ ಯಾಕೆ ಮಾಡಿಲ್ಲ? ನನಗೆ ಪಯಣ, ನಮ್ಮ ಪಕ್ಷ ಇಲ್ಲಣ್ಣ, ನೋ ಪಾರ್ಟಿ. ಯಾರೇ ಹೋರಾಟ BJP JDS ಕಾಂಗ್ರೆಸ್ ಎಲ್ಲರ ವಿರುದ್ಧನೂ ಹೋರಾಟ ಮಾಡಿದ್ದೀನಿ. KH ಮುನಿಯಪ್ಪನವ್ರಿಗಿಂತ ಶಕ್ತಿ ಆಯ್ತಾ ಐತನಕ? ಯಾರ್ಗ? ಬಾರ್ ಸುಬ್ಬಾರೆಡ್ಡಿ ಐತೇನಣ್ಣ? KH ಮುನಿಯಪ್ಪನವ್ರಿಗಿಂತ ಶಕ್ತಿ ಐತೇನಪ್ಪ? ಅದು ಬಿಟ್ಬಿಡು. ನಿರ್ಮಾಣ ಶೆಲ್ಟರ್ಸ್ ಅವ್ರಿಗಿಂತ ಶಕ್ತಿ ಐತಾ ಸುಬ್ಬಾರೆಡ್ಡಿಕ? 16,000 ಕೋಟಿ ಬೆಲೆ ಬಾಳಂಥ ಆಸ್ತಿಗಳು ಇಟ್ಕೊಂಡಿರೋಂಥವ್ರು ಅವರು. ಆತನಿಗಿಂತ ಶಕ್ತಿ ಐತಾ ಈತನಕ? ಅವರೇ ಪಾಪ ನಾವು ಒತ್ತುವರಿ ತೆರವು ಮಾಡಿಸ್ತಾ ಇದ್ದಾಗ ಒಂದೇ ಒಂದು ಮಾತು ಮಾತಾಡಿಲ್ಲ. ಯಾವುದೇ ಸರ್ಕಾರಿ ಜಮೀನಿದ್ರು ನಾನು ಫೈಟ್ ಮಾಡ್ತಾರೆ, ಬೇರೆ ನಮ್ಮವ್ರನ್ನ ಎತ್ಕಡ್ತಾರೆ, ಅವೆಲ್ಲ ಮಾಡ್ತಾರೆ. ಬಟ್ ಪ್ರಕರಣಗಳು ದಾಖಲು ಮಾಡೋದು ಈ ಥರ ನಮ್ಮವ್ರನ್ನೇ ಬೇರೆ ಥರ ಮಾಡೋಂಥದ್ದು ಮಾಡಿಲ್ಲ. ನಿರ್ಮಾಣ ಶೆಲ್ಟರ್ಸ್ ಗೆದ್ದುವಲ್ಲ, ಹೊಡ್ಸೋದ್ವಲ್ಲ ಕಾಂಪೌಂಡು.